ಬ್ರೇಕ್ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಅಂತಾರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲಿ ಸಿರಿಯಾ, ಲಿಬಿಯಾ, ಈಜಿಪ್ಟ್ನಂಥ ದೇಶಗಳಲ್ಲಿ ನಡೀತಾ ಇರುವಂಥ ಬೆಳವಣಿಗೆಗಳನ್ನು ನೋಡಿದಾಗ ನಮಗೆ ಮನೆಯಲ್ಲಿ ಕೂತ್ಕೊಂಡಾಗಲೇ ಭಯ ಆಗುತ್ತೆ. ಅಲ್ಲಿ ಮಾನವ ಬಾಂಬ್ಗಳ ಸ್ಫೋಟ ಆಗುತ್ತೆ, ಕಾರ್ ಬಾಂಬ್ಗಳ ಸ್ಫೋಟ ಆಗುತ್ತೆ. ಯಾವಾಗ ಯಾರು ಬಂದು ದಾಳಿ ಮಾಡ್ತಾರೆ ಅನ್ನೋದು ಗೊತ್ತೇ ಆಗೋದಿಲ್ಲ. ಅಲ್ಲಿನ ಜನ ಹೇಗೆ ಜೀವನ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಹೇಳೋದು ಸಹಜ. ಆದರೆ ಆ ದೇಶಗಳಿಗಿಂತಲೂ ಭಾರತನೇ ಡೇಂಜರಸ್ ಅನ್ನುವಂಥ ಒಂದು ವರದಿಯನ್ನು ನ್ಯಾಷನಲ್ ಬಾಂಬ್ ಡೇಟಾ ಸೆಂಟರ್ ಅನ್ನುವ ಒಂದು ಸಂಸ್ಥೆ ಕೊಟ್ಟಿದೆ. ದೇಶದಲ್ಲಿ ಕಳೆದ ವರ್ಷ ನಡೆದಂಥ ಒಟ್ಟಾರೆ ಬಾಂಬ್ ಬ್ಲಾಸ್ಟ್ಗಳ ಸಂಖ್ಯೆಯನ್ನು ಆಧರಿಸಿ ಕೊಟ್ಟಿರುವಂಥ ವರದಿಯಂತೆ ಇದು. ಆ ರಿಪೋರ್ಟ್ನಲ್ಲಿ ಏನಿದೆ ಅನ್ನೋದು ಇಲ್ಲಿದೆ. ಚಂದ್ರನ ಕಡೆ ಉಪಗ್ರಹ ಕಳಿಸಿದ ನಾವು 2020 ವೇಳೆಗೆ ಸೂಪರ್ ಪವರ್ ಆಗೇ ಬಿಟ್ವಿ ಅನ್ನೋ ಕಾನ್ಫಿಡೆನ್ಸ್ನಲ್ಲಿದ್ದೀವಿ. ITBT ಕ್ಷೇತ್ರದಲ್ಲಿ ನಮ್ಮ ಸಾಧನೆಯನ್ನ ನಾವೇ ನೋಡಿ ಮೀಸೆ ತಿರುಗಿಕೊಳ್ತಾ ಇದ್ದೀವಿ. ನಮ್ಮ ಪ್ರತಿಭೆಗಳಿಂದಾಗಿಯೇ ಅಮೆರಿಕ, ಇಂಗ್ಲೆಂಡ್ನಂಥ ದೇಶಗಳು ನಡೀತಾ ಇವೆ ಅಂತ ಪಟ್ಟಂಗ ಹೊಡಿತಾ ಹೆಮ್ಮೆ ಪಡ್ತಿದ್ದೀವಿ. ಆದರೆ ನಮ್ಮ ದೇಶದ ಬಗ್ಗೆ ನ್ಯಾಷನಲ್ ಬಾಂಬ್ ಡೇಟಾ ಸೆಂಟರ್ ಕೊಟ್ಟಿರುವ ಒಂದು ಅಂಕಿ ಅಂಶ ಜಾಗತಿಕ ಮಟ್ಟದಲ್ಲಿ ಭಾರತದ ಪಾಲಿಗೆ ಕಪ್ಪು ಚುಕ್ಕೆಯಂತಾಗಿದೆ. ಭಾರತ ಜಗತ್ತಿನ 3ನೇ ಮೋಸ್ಟ್ ಡೇಂಜರಸ್ ದೇಶ. ಇರಾಕ್, ಪಾಕಿಸ್ತಾನಗಳ ನಂತರ ಭಾರತವೇ ಅಪಾಯಕಾರಿ. ಅಫ್ಘಾನಿಸ್ತಾನ, ಸಿರಿಯಾಗಳಿಗಿಂತ ನಮ್ಮ ದೇಶ ಡೇಂಜರಸ್. ಬಾಂಬ್ ಸ್ಫೋಟದ ಸಂಖ್ಯೆಯ ಆಧಾರದ ಸಮೀಕ್ಷೆ. ಇಸ್ಲಾಂನ ಒಳಪಂಗಡಗಳಾದ ಶಿಯಾ ಸುನ್ನಿಗಳ ಆಂತರಿಕ ಕಲಹದಿಂದ ಕಂಗೆಟ್ಟಿರುವ ಪಾಕಿಸ್ತಾನ, ಸಿರಿಯಾಗಳಲ್ಲಿ ಕೂಡ ಭಾರತಕ್ಕಿಂತ ಕಡಿಮೆ ಬಾಂಬ್ ಸ್ಫೋಟಗಳಾಗಿವೆ. ಕಳೆದ ವರ್ಷ ಭಾರತದಲ್ಲಿ 212 ಬಾಂಬ್ ಸ್ಫೋಟಗಳು ನಡೆದಿದ್ದರೆ ಯುದ್ಧ ಪೀಡಿತ ಅಫ್ಘಾನಿಸ್ತಾನದಲ್ಲಿ 108 ಬಾಂಬ್ ಸ್ಫೋಟ ನಡೆದಿವೆ. ಇನ್ನು ಬಾಂಗ್ಲಾದೇಶ ಮತ್ತು ಸಿರಿಯಾಗಳಲ್ಲಿ ಕ್ರಮವಾಗಿ 75 ಮತ್ತು 36 ಸ್ಫೋಟಗಳಾಗಿವೆ. 2012ಕ್ಕೆ ಹೋಲಿಸಿದರೆ ಕಳೆದ ವರ್ಷ ಬಾಂಬ್ ಸ್ಫೋಟಗಳ ಸಂಖ್ಯೆ ಕಡಿಮೆ. ಆದರೆ ಮೃತಪಟ್ಟವರು ಮತ್ತು ಗಾಯಗೊಂಡವರ ಸಂಖ್ಯೆ ಮಾತ್ರ ಜಾಸ್ತಿಯಾಗಿದೆ. ಇನ್ನು ಪ್ರಪಂಚದಲ್ಲಿ ನಡೆದ ಒಟ್ಟು ಬಾಂಬ್ ಸ್ಫೋಟಗಳ ಪೈಕಿ 3/4 ಸ್ಫೋಟಗಳು ಇರಾಕ್, ಪಾಕಿಸ್ತಾನ ಮತ್ತು ಭಾರತದಲ್ಲಿ ನಡೆದಿವೆ. ಈ ವರದಿಯಲ್ಲಿರುವ ಅಂಶಗಳ ಪೈಕಿ ಭಾರತಕ್ಕೆ ಸಮಾಧಾನ ಕೊಡುವ ಒಂದೇ ಒಂದು ಅಂಶ ಅಂದರೆ ಜನಸಾಮಾನ್ಯರನ್ನ ಗುರಿಯಾಗಿಸಿಕೊಂಡು ನಡೆಸುವ ಬಾಂಬ್ ದಾಳಿಗಳ ಸಂಖ್ಯೆ ನಮ್ಮ ದೇಶದಲ್ಲಿ ಜಾಗತಿಕ ಸರಾಸರಿಗಿಂತ ಕಡಿಮೆ ಇದೆ. ನಮ್ಮಲ್ಲಿ ಭದ್ರತಾ ಪಡೆಗಳು ಮತ್ತು ಸರ್ಕಾರಿ ಆಸ್ತಿಯನ್ನ ಗುರಿಯಾಗಿಸಿಕೊಂಡು ನಡೆಸಿರುವಂಥ ದಾಳಿಗಳೇ ಹೆಚ್ಚು. ಇನ್ನು ಭಾರತದ ಭದ್ರತಾ ಪಡೆಗಳು ತಮ್ಮ ಸಮಯ ಪ್ರಜ್ಞೆ ಮತ್ತು ಕಾರ್ಯಕ್ಷಮತೆಯಿಂದ 40% ಬಾಂಬ್ ಸ್ಫೋಟಗಳನ್ನು ತಡೆಗಟ್ಟಿವೆ ಅಂತ ವರದಿಯಲ್ಲಿ ಉಲ್ಲೇಖವಾಗಿದೆ. ಅಜಿತ್ ಹನುಮಕ್ಕನವರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ನಿಜವಾಗಿಯೂ ಈ ವರದಿಯಲ್ಲಿ ಉಲ್ಲೇಖಿಸಲಾಗಿರುವಂಥ ಕೆಲವು ಅಂಕಿಅಂಶಗಳು ಆಶ್ಚರ್ಯವನ್ನು ಉಂಟು ಮಾಡ್ತವೆ. ಕಳೆದ ವರ್ಷ ಭಾರತದಲ್ಲಿ 212 ಬಾಂಬ್ ಬ್ಲಾಸ್ಟ್ಗಳು ನಡೆದಿವೆ ಅನ್ನುವಂಥದ್ದು. ಸಾಮಾನ್ಯವಾಗಿ ನಮಗೆ ಮೀಡಿಯಾದವ್ರಿಗೆ ಬಾಂಬ್ ಬ್ಲಾಸ್ಟ್ ಆದ ತಕ್ಷಣ ಒಂದು ಅಲರ್ಟ್ ಬಂದಿರುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ ವರದಿಯನ್ನು ಮಾಡಿರ್ತೀವಿ. ಆದರೆ 212 ಬಾಂಬ್ ಬ್ಲಾಸ್ಟ್ಗಳ ವರದಿಗಳನ್ನು ಮಾಡಿರುವಂಥ ನೆನಪಂತೂ ನನಗಾಗ್ತಾ ಇಲ್ಲ. ವಕೀಲರಾದ VS ಹೆಗಡೆ ಅವರು ನಮ್ಮ ಜೊತೆಗಿದ್ದಾರೆ. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ದೇಶದ ಭದ್ರತೆಯ ವಿಷಯದಲ್ಲಿ ವಿಶೇಷ ಆಸಕ್ತಿಯನ್ನು ಇಟ್ಕೊಂಡು ಅಧ್ಯಯನ ಮಾಡ್ತಿರುವಂಥವರು ಹೆಗಡೆ ಸರ್, ನಮಸ್ಕಾರ. ನಮಸ್ಕಾರ
ಸರ್, ಏನಂತೀರಿ ಈ ವರದಿಗೆ? 212 ಸ್ಫೋಟಗಳಾಗಿವೆ. ಇಂಡಿಯಾ ಈಸ್ ದಿ ಥರ್ಡ್ ಮೋಸ್ಟ್ ಡೇಂಜರಸ್ ಕಂಟ್ರಿ ಇನ್ ದ ವರ್ಲ್ಡ್ ಅನ್ನುವಂಥದ್ದು. ಇದಕ್ಕೆ ಸಹಜವಾದ ನನ್ನ ಉತ್ತರ ಅಂತಂದರೆ 3 ಕಾರಣಗಳಿಗಾಗಿ ಈ ಒಂದು ಬಾಂಬ್ ಬ್ಲಾಸ್ಟ್ಗಳು ನಮ್ಮ ದೇಶದಲ್ಲಿ ನಡೀತಾ ಇದ್ದಾವೆ. ಓಕೆ. ಒಂದು ಐಡಿಯಾಲಜಿಕಲ್ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಈ ರೀತಿ ಬಾಂಬ್ ಬ್ಲಾಸ್ಟ್ಗಳು ನಡೆದರೆ, ಮತ್ತೊಂದು ರಿಲಿಜಿಯಸ್ ಬ್ಯಾಕ್ಗ್ರೌಂಡ್ನಿಂದ ನಡೀತಕ್ಕಂಥದ್ದು, ಮತ್ತೊಂದು ಸುಮ್ಮನೆ ಹಾಗೆ ಟೆರರ್ ಕ್ರಿಯೇಟ್ ಮಾಡಿ ಎಸ್ ತಮ್ಮ ಬೆಳೆಕಾಯಿ ಬೇಯಿಸ್ಕೊಳ್ಳೋದಕ್ಕಾಗಿ ನಡೆಸ್ತಾ ಇರ್ತಕ್ಕಂಥ ಕೆಲವು ಗುಂಪುಗಳು. ಈ 3 ಕಾರಣಗಳಿಗೆ ಪ್ರಮುಖವಾಗಿ ಒಂದು ಐಡಿಯಾಲಜಿಕಲ್ ಬೇಸ್ಗಳನ್ನು ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಅದನ್ನು ನೀವು ಪತ್ರಿಕೆಗಳಲ್ಲೂ ಬಂದಿರುತ್ತೆ, ಅನೇಕ ಸಂದರ್ಭದಲ್ಲಿ ನಾವು ಚರ್ಚೆಯನ್ನು ಮಾಡಿರ್ತೀವಿ. ಲೆಫ್ಟ್ ನಕ್ಸಲ್ ದಾಳಿ, ಹೌದು, ನಕ್ಸಲ್ ದಾಳಿಗಳಿರ್ಬೋದು ಅಥವಾ ಲೆಫ್ಟಿಸ್ಟ್ ಟೆರರಿಸಮ್ ಇರ್ಬೋದು. ಇನ್ನೊಂದು ಜೆಹಾದಿ ಭಯೋತ್ಪಾದನೆ ಅಂತ ನಾವು ಚರ್ಚೆ ಮಾಡ್ತಾನೆ ಇರ್ತೀವಿ. ಆ ಕಾರಣಗಳಿಗಾಗಿನೂ ಕೂಡ ಎಕ್ಸ್ಪ್ಯಾನ್ಷನಿಸ್ಟಿಕ್ ಮನೋಭಾವ ಇಟ್ಕೊಂಡು ನಡೆಸ್ತಾ ಇರ್ತಕ್ಕಂತಹ ಒಂದು ಟೆರರಿಸಮ್ ಅದು. ಅದರಲ್ಲೂ ಕೂಡ ಬಾಂಬ್ ದಾಳಿಗಳಿಗೆ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಬಾಂಬ್ ದಾಳಿಗಳಲ್ಲಿ ಹೆಚ್ಚು ಒಂದು ಎಫೆಕ್ಟನ್ನು ಕ್ರಿಯೇಟ್ ಮಾಡ್ಬೋದು ಮತ್ತು ಜನರ ಮನಸ್ಸಿನಲ್ಲಿ ಒಂದು ಭಯವನ್ನು ಹುಟ್ಟಾಕ್ಬೋದು. ನೀವು ಗುಂಡು ಹೊಡೆಯೋದ್ರ ಮೂಲಕ ಆ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ ಅನ್ನೋದೇನಿಲ್ಲ. ಯಾಕೆಂತಂದರೆ ಈ ಬಾಂಬ್ ದಾಳಿಗಳಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ದೇಹ ಚಿತ್ರ ಆಗ್ಬಿಡುತ್ತೆ. ಆಮೇಲೆ ಮನೆ ಮಠಗಳೆಲ್ಲ ಚಿತ್ರವಿಚಿತ್ರವಾಗಿ ಬಿದ್ದೋಗ್ಬಿಡುತ್ತೆ. ಅದನ್ನು ನೋಡಿದ ತಕ್ಷಣ ಜನ ಭಯ ಬಿದ್ದುಬಿಟ್ಟಿರ್ತಾರೆ. ಆ ಮೂಲಕ ತಮ್ಮ ಅಭಿಪ್ರಾಯವನ್ನು ಬೇರೆಯವ್ರ ಮೇಲೆ ಹೇರ್ತಕ್ಕಂತಹ ಒಂದು ಪ್ರಯತ್ನ ಇದು. ಹಾಗೆ ಇನ್ನೊಂದನ್ನು ಅನೇಕ ಸಂದರ್ಭದಲ್ಲಿ ನಾವು ಮರೆತು ಹೋಗ್ತಾ ಇದ್ದೀವಿ. ಅದು ಕೂಡ ಭಾರಿ ಪ್ರಮುಖವಾಗಿರ್ತಕ್ಕಂಥದ್ದು. ಅದನ್ನು ನಾವು ಹೆಚ್ಚಾಗಿ ನಾರ್ತ್ ಈಸ್ಟ್ನಲ್ಲಿ ನೋಡ್ತೀವಿ ನಾವು ಅದನ್ನು. ಅಂದರೆ ಅದನ್ನು ಕೂಡ ಧಾರ್ಮಿಕ ಹಿನ್ನೆಲೆಯಲ್ಲೇ ನಡೀತಾ ಇರ್ತಕ್ಕಂಥದ್ದು. ಪ್ರತ್ಯೇಕತಾ ಚಳುವಳಿ ಅಂತ ಹೆಸರು ಬರುತ್ತೆ, ಆದರೆ ಅದ್ರ ಹಿಂದ್ಗಡೆ ಎಲ್ಲೋ ಒಂದು ಕಡೆ ಕ್ರೂಸೈಡಿನ ಪ್ರಭಾವ ಕಾಣ್ತಾ ಇದೆ ನಮಗೆ. ಒಂದು ಕಡೆ ಜೆಹಾದಿನ ಪ್ರಭಾವ ಕಾಣ್ತಾ ಇದ್ರೆ, ಇನ್ನೊಂದು ಧಾರ್ಮಿಕ ಹಿನ್ನೆಲೆಯಲ್ಲಿನೂ ಕೂಡ ಕ್ರೂಸೈಡ್ ಅನ್ನುವಂತಹ ಏನು ವಿಚಾರ ಇಟ್ಕೊಂಡು ಒಂದು ಎಕ್ಸ್ಪ್ಯಾನ್ಷನಿಸ್ಟಿಕ್ ರಿಲಿಜಿಯಸ್ ಮೂವ್ಮೆಂಟ್ ಅಂತ ನಾವು ಕರಿತೀವಿ, ಅದು ಕೂಡ ಇದರಲ್ಲಿ ಕೆಲಸ ಮಾಡ್ತಾ ಇದೆ. ಈ ಒಂದು 3 ಕಾರಣಗಳು ಪ್ರಮುಖವಾಗಿದ್ರೆ, ಇನ್ನು ಕೆಲವು ಸಂದರ್ಭದಲ್ಲಿ ಬೇರೆ ಇನ್ಯಾರನ್ನೋ ವೈಯಕ್ತಿಕ ಕಾರಣಗಳಿಗಾಗಿ 212 ಬಾಂಬ್ ಬ್ಲಾಸ್ಟ್ಗಳು ಭಾರತದಲ್ಲಿ ನಡೆದಿವೆ ಅನ್ನೋದನ್ನು ಒಪ್ಕೊಳ್ತೀರಿ ಹಾಗಿದ್ರೆ ನೀವು? ಒಟ್ಟು ನನಗೆ ಅಂಕಿಅಂಶಗಳು ಎಷ್ಟು ಅದು ಸಾಚ ಇದೆ ಅನ್ನುವಂಥ ಮಾಹಿತಿ ನನಗೇನಿಲ್ಲ. ಆದರೆ ನಡೆದಿರ್ತಕ್ಕಂತಹ ದಾಳಿಗಳನ್ನು ನೋಡಿದರೆ ಅವೆಲ್ಲ IED ದಾಳಿಗಳು ಅಂತ ನಮ್ಗೆ ಅನಿಸುತ್ತೆ ಮೇಲ್ನೋಟಕ್ಕೆ. ಸುಮ್ಮನೆ ಯಾವುದೋ ಒಂದು ಕೊಡಗಿನಲ್ಲೋ ಅಥವಾ ಮಲೆನಾಡಿನಲ್ಲೋ ಹಂದಿಗೆ ಬಾಂಬ್ ಬಿಟ್ಟು ಅದರಲ್ಲಿ ಸಿಲುಕಿ ಯಾರೋ ಒಬ್ಬ ವ್ಯಕ್ತಿ ಸತ್ತಿರ್ತಕ್ಕಂಥದ್ದಲ್ಲ. ಯಾಕೆಂತಂದರೆ ಈ ಬಾಂಬ್ ಡಾಟಾ ಬ್ಯೂರೋ ಅನ್ನೋದೊಂದಿದೆ. ಆ ಅಂಕಿಅಂಶಗಳನ್ನು ಅವರು ಕಲೆ ಹಾಕಬೇಕಿದ್ರೆ ಈ ಥರ ಸಣ್ಣ ಪುಟ್ಟ ವಿಚಾರಗಳಿಗೆ ಅವರು ಹೆಚ್ಚಿನ ಗಮನವನ್ನು ಕೊಡೋದಿಲ್ಲ. ಎಲ್ಲೆಲ್ಲಿ ಇಂಪ್ರೂವೈಸ್ಡ್ ಟೆಕ್ನಿಕ್ಕನ್ನು ಬಳಸಿ ಬಾಂಬ್ ಬ್ಲಾಸ್ಟ್ಗಳನ್ನು ನಡೆಸ್ತಾರೆ ಅಂತಹ ವಿಚಾರಗಳನ್ನು ಹೆಚ್ಚಾಗಿ ಈ ಡಾಟಾ ಬ್ಯಾಂಕಿಗೆ ತರ್ತಾರೆ. ಆದ್ದರಿಂದ ನಾನು ಇದು ಅತಿಶಯೋಕ್ತಿ ಅನ್ನುವಂತಹ ಹೇಳುವ ಸ್ಥಿತಿನಲ್ಲಿಲ್ಲ. ಆದರೆ ಅಂಕಿಅಂಶಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರ್ಬೋದು. ಹಾಗಾದ್ರೆ ಭಾರತ ಪ್ರಪಂಚದ 3ನೇ ಅತ್ಯಂತ ಅಪಾಯಕಾರಿ ರಾಷ್ಟ್ರ ಅನ್ನುವಂಥದ್ದು ಕಾರಣ ಇತ್ತೀಚೆಗೆ ನೋಡ್ತಾ ಇದ್ದೆ. ಸಿರಿಯಾದಲ್ಲಿ ಕಳೆದ 2 ವರ್ಷಗಳಲ್ಲಿ ಶಿಯಾ ಸುನ್ನಿ ಗಲಾಟೆಯಲ್ಲಿ 1,40,000 ಜನರ ಮಾರಣ ಹೋಮ ನಡೆದಿದೆ ಸರ್ 2 ವರ್ಷಗಳಲ್ಲಿ. ಅಲ್ಲಿ ಅದಕ್ಕೆ ಅದು ಭಾರತಕ್ಕಿಂತಲೂ ಸುರಕ್ಷಿತ ರಾಷ್ಟ್ರ ಈ ಒಂದು ವರದಿಯ ಪ್ರಕಾರ. ಹೌದು. ಯಾಕೆ ಅದು ಆ ಥರ ಆಗ್ತಾ ಇದೆ ಅಂತ ಕೇಳಿದ್ರೆ, ಅಲ್ಲಿ ಯಾವುದೋ ಒಂದು ಐಡಿಯಾಲಜಿ ಕೆಲಸ ಮಾಡ್ತಾ ಇದೆ. ಇಲ್ಲಿ ಹಾಗಲ್ಲ. ಇದೊಂಥರ ಈ ಟ್ರೈಡೆಂಟ್ ಅಂತ ನಾವು ಕರಿತಿರಲ್ಲ, ಆ ರೀತಿ 3 ಐಡಿಯಾಲಜಿಗಳು ತಮ್ಮ ಬೇಳೆಕಾಳುಗಳನ್ನು ಬೇಯಿಸ್ಕೊಳ್ಳೋದಕ್ಕಾಗಿ ನಡೆಸ್ತಾ ಇರತಕ್ಕಂಥ ದಾಳಿಗಳು. ಆ ಕಾರಣಕ್ಕಾಗಿ ಈ ಭಾರತ ಅನ್ನುವಂಥದ್ದು ಇವತ್ತು ಭಯೋತ್ಪಾದನೆಯ ಒಂಥರ ಎಪಿಸೆಂಟರ್ ಅಂತ ನಾವು ಕರಿತೀವಲ್ಲ, ಆ ರೀತಿ ಮಾರ್ಪಾಟಾಗ್ಬಿಟ್ಟಿದೆ. ನೀವು ಅಫ್ಘಾನಿಸ್ತಾನ್ಗೆ ಹೋಗಿ ಅಲ್ಲಿ ಯಾವುದೋ ಒಂದು ಧಾರ್ಮಿಕ ಗುಂಪುಗಳ ಮಧ್ಯೆ ನಡೀತಾ ಇರ್ತಕ್ಕಂತಹ ಬಾಂಬ್ ಬ್ಲಾಸ್ಟ್ಗಳಿರ್ಬೋದು ಅಥವಾ ಭಯೋತ್ಪಾದನೆ ಇರ್ಬೋದು. ಇರಾಕಿಗೆ ಹೋದರೆ ಮತ್ತು ಅದನ್ನೇ ನೀವು ಕಾಣ್ತಾ ಹೋಗ್ತೀರಾ. ಅದೇ ನೀವು ಪ್ಯಾಲೆಸ್ಟೈನು ಮತ್ತು ಇಸ್ರೇಲನ್ನು ಗಮನಿಸ್ಕೊಂಡು ಹೋದಾದ್ರೆ ಅಲ್ಲಿ ಮತ್ತೆ ಇನ್ಯಾವುದೋ ಒಂದು ಐಡಿಯಾಲಜಿ. ಈ ಒಂದು ಸರ್ವೆಯನ್ನು ನೋಡಿದ ಮೇಲೆ ನನ್ನ ವಾದ ಏನು ಅಂದರೆ, ಬಾಂಬ್ ಬ್ಲಾಸ್ಟ್ ಸಂಖ್ಯೆಯ ಆಧಾರದ ಮೇಲೆ ಅಪಾಯಕಾರಿ ರಾಷ್ಟ್ರ ಅನ್ನೋದನ್ನ ಹೇಳಬಾರದು, ತೀವ್ರತೆಯ ಆಧಾರದ ಮೇಲೆ ಬೇಕಿದ್ರೆ ಹೇಳಬಹುದು. ಅದು ಸರಿ. ಅಂದ್ರೆ ಅಲ್ಲಿ ಅವರು ಹೇಳಿರ್ತಕ್ಕಂಥದ್ದು ಬಾಂಬ್ ಬ್ಲಾಸ್ಟಿನ ಸಂಖ್ಯೆಯ ಆಧಾರದ ಮೇಲೆ ಹೇಳಿದ್ದಾರೆ. ಆದ್ರೆ ಅದರಿಂದ ಆಗಿರ್ತಕ್ಕಂಥ ಕ್ಯಾಜುಲಿಟಿಯ ಆಧಾರದಿಂದ ಹೇಳೋದಾದ್ರೆ ಭಾರತ ಎಲ್ಲೋ ಒಂದು 8ನೇದೋ 10ನೇದೋ ಸ್ಥಾನದಲ್ಲಿ ಇರಬಹುದು ನನಗನ್ಸುವಂಥದ್ದು. ಆದರೆ ಕೇವಲ ಯಾವುದೇ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ ಅನ್ನುವಂತಹ ಕಾರಣಗಳಿಗಾಗಿ ಒಂದು ಹಣೆಪಟ್ಟಿ ಕಟ್ತಕ್ಕಂಥದ್ದು ಇದೆಯಲ್ಲ, ಇದನ್ನು ಒಪ್ಪೋಕ್ಕಾಗಲ್ಲ. ಆಮೇಲೆ 40% ಬಾಂಬ್ ಬ್ಲಾಸ್ಟ್ಗಳನ್ನು ತನಿಖಾಧಿಕಾರಿಗಳು ಮತ್ತು ಭದ್ರತಾ ಸಿಬ್ಬಂದಿಯವರು ವಿಫಲ ಮಾಡಿದ್ದಾರೆ ಅನ್ನುವಂಥದ್ದು. ಭಾರತದಲ್ಲಿ ನನ್ನ ಅನುಭವದಲ್ಲಿ ಅನೇಕ ನಾವು ರಿಟೈರ್ಡ್ ಆರ್ಮಿ ಆಫೀಸರ್ಸು, ನೇವಿ ಆಫೀಸರ್ಸು ಮತ್ತು ಈ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥವರ ಸಂಪರ್ಕದಲ್ಲಿರೋ ಕಾರಣಕ್ಕಾಗಿ ಒಟ್ಟು ಅಭಿಪ್ರಾಯ ಏನಂತಂದ್ರೆ, ಭಾರತದಲ್ಲಿ ಈ ಏನು ಸುರಕ್ಷಾ ಪಡೆಗಳೇನಿದೆ ಅವರು ಅಲರ್ಟ್ ಆಗಿರ್ತವೆ ಮತ್ತು ಮಾಹಿತಿಯನ್ನು ತುಂಬ ಬೇಗ ಸಂಗ್ರಹಿಸ್ತವೆ. ಅವು ಇಲ್ಲಿ ಸಮಸ್ಯೆ ಇರತಕ್ಕಂಥದ್ದು ನಮ್ದು ಎಲ್ಲಿ ಅಂತ ಕೇಳಿದ್ರೆ ಪೊಲಿಟಿಕಲ್ ವಿಲ್ಲಿನ ಕೊರತೆ ಮತ್ತು ಸಮರ್ಥ ನಾಯಕತ್ವದ ಕೊರತೆಯಿಂದ. ಆ ಕಾರಣಗಳಿಗಾಗಿ ಅನೇಕ ಬಾಂಬ್ ಬ್ಲಾಸ್ಟ್ಗಳು ನಡೆದು ಹೋಗ್ತಾ ಇದ್ದಾವೆ, ತಡೆಯೋಕ್ಕಾಗ್ತಾ ಇಲ್ಲ. ಮತ್ತು ಎಕ್ವಿಪ್ಮೆಂಟ್ ಕೊರತೆಗಳಿದೆ. ಈಗ ನೋಡಿ, ಮೊನ್ನೆ ನೇವಿ ವಿಚಾರದಲ್ಲಿ ನೀವು ಗಮನದಲ್ಲಿ ಬಂದಿರಬಹುದು.
ಇಕ್ವಿಪ್ಮೆಂಟ್ ಕೊರತೆಯಿಂದ ಆಗಿರ್ತಕ್ಕಂಥದ್ದು ಬ್ಲೆಂಡರ್, ಇಟ್ ಇಸ್ ಎ ಬ್ಲೆಂಡರ್. ಆ ರೀತಿಯ ಅನೇಕ ಸಮಸ್ಯೆಗಳನ್ನ ನಮ್ಮ ಭದ್ರತಾ ಪಡೆಗಳು ಇವತ್ತು ಎದುರಿಸ್ತಾ ಇದ್ದಾವೆ. ಅದನ್ನ ಸರಿ ಮಾಡಿದ್ರೆ ಇನ್ನೂ 40% ಅಲ್ಲ, ಇನ್ನೂ ಅದನ್ನ ಜಾಸ್ತಿ ಮಾಡ್ಬೋದು ಅಂತ ಅನ್ಸುತ್ತೆ. ಧನ್ಯವಾದಗಳು ಹೆಗ್ಡೆ ಸರ್, ನಮ್ಮ ಜೊತೆಗೆ ಬಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ. ಸೊ ಒಟ್ಟಾರೆಯಾಗಿ ಈ ಒಂದು ರಿಪೋರ್ಟನ್ನು ಇದರ ಫೇಸ್ ವ್ಯಾಲ್ಯೂ ಆಧಾರದ ಮೇಲೆ ತೆಗೆದುಕೊಂಡ್ರೆ ಎಡವಟ್ಟು ಖಂಡಿತವಾಗಿಯೂ ಆಗುತ್ತೆ. ಭಾರತ ಪ್ರಪಂಚದ 3ನೇ ಅಪಾಯಕಾರಿ ರಾಷ್ಟ್ರ ಅಂತ ಎಲ್ಲರೂ ನಂಬಿಕೊಳ್ಳುವಂಥ ಸಾಧ್ಯತೆ ಇದೆ. ಇದನ್ನು ಯಥಾವತ್ತಾಗಿ ತೆಗೆದುಕೊಂಡಿದ್ದೆ. ಆದರೆ ಖಂಡಿತವಾಗಿಯೂ ಹಾಗಲ್ಲ. ಸಿರಿಯಾದಂಥ ದೇಶಗಳಿಗೆ, ಲಿಬಿಯಾದಂಥ ದೇಶಗಳಿಗೆ, ಈಜಿಪ್ಟ್ನಂಥ ದೇಶಗಳಿಗೆ ಹೋಲಿಸಿದರೆ ಭಾರತ ಸಾಕಷ್ಟು ಸುರಕ್ಷಿತವಾಗಿದೆ. ಮತ್ತು ಸಮಾಧಾನದ ಅಂಶ ಅಂದರೆ 40% ಬಾಂಬ್ ಬ್ಲಾಸ್ಟ್ಗಳನ್ನು ನಮ್ಮ ಭದ್ರತಾ ಪಡೆಗಳವರು ವಿಫಲಗೊಳಿಸಿದ್ದಾರೆ ಅನ್ನುವಂಥದ್ದು. ಹಾಟ್ ನ್ಯೂಸ್ನಲ್ಲಿ ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ಧಾರವಾಡದ ಹತ್ತಿರದ ದಾಸ್ತಿಕೊಪ್ಪ ಗ್ರಾಮದಲ್ಲಿ ಜೈನ ಸನ್ಯಾಸಿಯೊಬ್ಬರು ಸಲ್ಲೇಖನ ವೃತ ತೆಗೆದುಕೊಳ್ಳುವ ಮೂಲಕ ದೇಹತ್ಯಾಗ ಮಾಡಿದಂಥ ವರದಿಯನ್ನು ಕೊಡ್ತೀವಿ.